ನೀವು ಈಗ 9 ವರ್ಷಗಳ ಹಿಂದೆ ಕಾಮಿಡಿ ಕಿಲಾಡಿಗಳಿಗೆ ಬಂದು ಅಲ್ಲೊಂದು ಹೆಸರು ಮಾಡಿ 4-5 ಶಾರ್ಟ್ ಮೂವಿಗಳು ಮತ್ತು ವೆಬ್ ಸೀರೀಸ್ನೆಲ್ಲ ಕಂಟಿನ್ಯೂಸ್ ಮಾಡಿ ಇವತ್ತು ಕನ್ನಡ ಕಂಪ್ಲೀಟಾಗಿ ತುಳುವಿಂದ ಕನ್ನಡಕ್ಕೆ ಬರ್ತಾ ಇದ್ದೀರಾ. ಅಂದರೆ ನಿಮ್ಮ ಒಂದು ಜರ್ನಿ 9 ವರ್ಷ ಬೇಕಾಯಿತು ಕನ್ನಡಕ್ಕೆ ಒಂದು ಸಿನಿಮಾ ಮಾಡೋಕ್ಕೆ ಅಂತ. ನೀವು ಮಾಡ್ತಾನೆ ಇದ್ದೀರಾ. ಸೊ ಇವಾಗಲೂ ಕಷ್ಟನೂ ಪಡ್ತಿದ್ದೀರಾ, ಸಕ್ಸಸ್ ಸಿಗ್ತೈತೆ, ಓಕೆ ಒಂದು ಜರ್ನಿ ಬಂದು ನಿಂತ್ಕೊಂಡಿದೆ. ಬಟ್ ಈಗಿನ ಪೀಳಿಗೆಗೆ ಏನು ಹೇಳೋಕ್ಕೆ ಇಷ್ಟಪಟ್ಟು ಅಂದರೆ ನಾನು ಇವತ್ತು ಮಾಡಿ ನಾಳೆನೇ ಸ್ಟಾರ್ ಆಗಬೇಕು, ನಾನಿಲ್ಲ ಇವತ್ತೇನೋ ಒಂದು ಮಾಡಿದ ತಕ್ಷಣ ವೈರಲ್ ಆಗಿಬಿಡ್ಬೇಕು, ನಂಗೆ ಸಿನಿಮಾ ಸಿಗುತ್ತೆ. ಸೊ ವೈರಲ್ ಆದರೆ ಸಿನಿಮಾ ಸಿಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಈಗಿನ ಪೀಳಿಗೆ. ಸೊ ಆಸ್ ಎ ನೀವಿಬ್ರು ಇಷ್ಟು ಕಷ್ಟಪಟ್ಟು ಇವಾಗ 9 ವರ್ಷದ ಜರ್ನಿನಲ್ಲಿ ನೋಡಿದ್ದೀರಾ. ಸೊ ನೀವು ನೆಕ್ಸ್ಟ್ ಅಲ್ವಾ ನಿಮ್ದು ಸೀಸನ್ 2 ಕರೆಕ್ಟ್. ಸೊ 1-2 ಸೊ ಅಂದರೆ 8-9 ವರ್ಷ ಜರ್ನಿನಲ್ಲಿ ಇನ್ನೂ ಕಷ್ಟನೇ ಪಡ್ತಾ ಇದ್ದಾರೆ ಎಷ್ಟೋ ಜನ. ಅಂದ್ರೆ ಏನಾಗ್ತಿದೆ ಪೀಳಿಗೆ ಅಂತ ಈಗಿನ ಜರ್ನಿ ಏನು ಗೊತ್ತಾ ಅಂದ್ರೆ ಅದು ನಾವು ಪಾಸಿಟಿವ್ ಆಗಿ ತಗೋಬಹುದು, ನೆಗೆಟಿವ್ ಆಗಿ ತಗೋಬಹುದು. ಕೆಲವರು ಹಾಗೆ ಅವರವರ ಭಾವಕ್ಕೆ ತಕ್ಕ